ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಉತ್ತರ ಕರ್ನಾಟಕ ರೆಸಿಪಿ. ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಏನು ತೊಗೊಂಬಂದಿನಂದ್ರೆ ಒಂದು ಸಿಂಪಲ್ ಆಗಿ ಟೇಸ್ಟಿಯಾಗಿ ಆಗುವಂಥ ಮಸಾಲಾ ರೈಸ್ ಹೇಗೆ ಮಾಡೋದಕ್ಕೆ ನೋಡ್ಕೊಂಬನ್ನಿ. ನೋಡಿ, ಚಕ್ಕೆ, 2 ಏಲಕ್ಕಿ, ಲವಂಗ, ಆಮೇಲೆ ಸೋಂಪು, ಆಮೇಲೆ ಜೀರಿಗೆ, ಆಮೇಲೆ ಕಾಳು ಮೆಣಸು, ಆಮೇಲೆ ಈರುಳ್ಳಿ, ಹಸಿಮೆಣಸಿಕಾಯಿ, ಆಮೇಲೆ ಸ್ವಲ್ಪ ಆಲೂಗಡ್ಡೆ ತೊಗೊಂಡಿನಿ, ಟೊಮೊಟೊ, ಆಮೇಲೆ ಮೊಸರು ಇಷ್ಟು ತೊಗೊಂಡಿನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇವಾಗ ಹೇಗೆ ಮಾಡೋದಂತ ನೋಡ್ಕೊಂಬನ್ನಿ. ಎಣ್ಣೆ ಸ್ವಲ್ಪ ತುಪ್ಪ ಹಾಕಿದೀನಿ ರೀ. ಇವಾಗ ಫ್ರೈ ಮಾಡೋಣ ಬನ್ನಿ. ಇದೇನು ಅಲ್ಲ, ಕರಿಬೇವಿನ ಎಣ್ಣೆ. ಇವಾಗ ನೋಡಿ ಸೋಪ್ ಹಾಕ್ತಾಯಿದ್ದೀನಿ. ಸೋಂಪು, ಚಕ್ಕೆ, ಕಾಳುಮೆಣಸು, ಆಮೇಲೆ ಲವಂಗ, ಆಮೇಲೆ ಏಲಕ್ಕಿ, ಆಮೇಲೆ ಕಾಳು ಮೆಣಸು ಸ್ವಲ್ಪ ಅಬಡ ಜಬಡ ಕುಟ್ಟಿ ತೊಗೊಂಡಿದ್ದೀನಿ, ಜೀರಿಗೆ ನೋಡಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ಜಾಸ್ತಿ ಎಣ್ಣೆ ಕಾಯಿಸ್ಕೋಬಾರ್ದು, ಸ್ವಲ್ಪ ಚಟ್ಪಟ ಅಂದ ತಕ್ಷಣ ಹಾಕ್ಬೇಕು. 2 ಈರುಳ್ಳಿ, 1-2 ಮೆಣಸಿನ್ಕಾಯಿ. ಇವಾಗ ನೋಡಿ ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಆದಮೇಲೆ ಸ್ವಲ್ಪ ಬೀನ್ಸ್ ಹಾಕ್ತಾಯಿದ್ದೀನಿ, ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದ್ದರೆ ಹಾಕಿ, ಇರಲಿಲ್ಲ ಅಂದರೆ ಸ್ಕಿಪ್ ಮಾಡಿದ್ರೂ ನಡೀತೆ. ನಾವು ಸ್ವಲ್ಪ ಚೆನ್ನಾಗಿ ಆಗುತ್ತಂತ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಟೊಮೆಟೊನೂ ಹಾಕ್ತಾಯಿದ್ದೀನಿ, ದಪ್ಪ ದಪ್ಪ ಎರಿಸ್ಬಿಟ್ಟು. ಚೆನ್ನಾಗಿ ಫ್ರೈ ಆಗುತ್ತೆ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಿದ್ದೀನಿ. ಸ್ವಲ್ಪ ರೆಡ್ ಖಾರ, ಸ್ವಲ್ಪ ಹಚ್ಚ ಖಾರದ ಪೌಡ್ರ್. ಖಾರ ಎಷ್ಟು ತಿಂತೀವಿ ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಧನಿಯಾ ಪೌಡರ್, ಆಮೇಲೆ ಸ್ವಲ್ಪ ಗರಂ ಮಸಾಲೆ, ಇನ್ನೊಂದು ಸ್ವಲ್ಪ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಇವಾಗ ಮೊಸರು ಹಾಕ್ತಾಯಿದ್ದೀನಿ, ಸ್ವಲ್ಪ ಮೊಸರು. ಈ ರೀತಿ ಕುದ್ದು ಎಣ್ಣೆ ಬಿಡಾಕ್ತಲ್ಲ, ಮಸ್ತಾಗಿ ಮಸಾಲ ರೆಡಿ ಆಗ್ಯದಲ್ಲ. ಇವಾಗ ನೀವು ಅಕ್ಕಿ ಹಾಕಬೇಕು. ನಾನು ಮಾಮೂಲಿ ಮೊಸರು ಅಕ್ಕಿ ತೊಗೊಂಡಿದ್ದೀನಿ. ನೀವು ಯಾವಾದರೂ ನಿಮ್ಮ ಮನೆಯಲ್ಲಿ ಇರೋ ಅಕ್ಕಿ ತೊಗೋಬೋದು. ನೀರು ತೆಗೆದುಬಿಟ್ಟು ಹಾಕಿ 15 ನಿಮಿಷ ಮುಂಚಿತವಾಗಿ ನೆನೆಸಿಟ್ಕೊಂಡಿನಿ. ಈಗ ನೋಡಿರಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿನಲ್ಲ. ನಾನು 1 ಬೌಲ್ ಅಕ್ಕಿ ತೊಗೊಂಡಿನಿ. ಇದರಲ್ಲೇ 2 ನೀರು ಹಾಕ್ತೀನಿ. ನೋಡಿ, ಎರಡು ನೀರು ಹಾಕ್ಕೊಂಡು ಕುದಿಯೋಣ. ಈ ರೀತಿ ಕುದಿಲಿಕ್ಕತ್ತದಲ್ಲ. ಇವಾಗ ನಾವು ಒಂದು 10 ನಿಮಿಷ ಮುಚ್ಚಿಬಿಡೋಣ. ರೆಡಿ ಆಗ್ತದೆ. ರೈಸ್ ರೆಡಿ ಆಗಿದೆ. ರೈಸ್ ನೋಡ್ರಿ ಎಷ್ಟು ಚೆನ್ನಾಗಿ ಬಂದದ. ಈಗ ನಾವೇನು ಮಾಡೋಣ ಅಂದ್ರೆ ಸ್ವಲ್ಪ ಲಿಂಬೆ ರಸ ಹಾಕೋಣ. ಬೇಕಿದ್ರೆ ಹಾಕಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿದ್ರು ನಡೀತೈತಿ, ಅದು ನಿಮ್ಮ ಇಷ್ಟ ನೋಡ್ರಿ. ಮಿಕ್ಸ್ ಮಾಡೋಣ. ನೋಡ್ರಿ ಎಷ್ಟು ಬಿಡಿ ಆಗಿದೆ ನೋಡ್ರಿ. ಕರೆಕ್ಟ್ ನೀರು ಹಾಕಿದ್ರೆ ಈ ರೀತಿ ಚೆನ್ನಾಗಿ ಬರ್ತದೆ. ಯಾವ ರೀತಿ ಬಂದದ, ಅಂಟಿಸ್ಕೊಂಡಿಲ್ಲ, ಏನಿಲ್ಲ, ಸೂಪರಾಗಿ ಬಂದ. ಇವಾಗ ಸರ್ವ್ ಮಾಡೋಣ. ಸೂಪರ್ ಆಗಿರುವಂಥ ಮಸಾಲೆ ರೈಸ್ ರೆಡಿ ಆಯಿತು. ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡುವಂಥ ರೈಸ್ ಸೂಪರಾಗಿ ಬಂದದ್ರಿ. ನೀವು ಮಾಡ್ಕೊಂಡು ತಿನ್ನಿರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ, ಎರಡನೇ ಮಾತೇ ಇಲ್ಲ. ಮಗ ಟೇಸ್ಟ್ ಮಾಡು. ಸೂಪರ್ ಮಾಡ್ಕೋಬೋದ್ರಿ, ಮಾಡ್ಕೋಬೋದಂತ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ. ರೆಸಿಪಿ ಅಂತೂ ಸೂಪರ್ ಆಗ್ಯದ. ನೀವು ಈ ರೀತಿ ಮಾಡ್ಕೊಂಡು ಊಟ ಮಾಡಿರಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಬೆಲ್ ಬಟನ್ ಪ್ರೆಸ್ ಮಾಡಿರಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಆಗ್ತೀರಿ, ನೀವು ತಕ್ಷಣವೇ ನೋಡ್ಬೋದು. ಮತ್ತು ರೆಸಿಪಿ ಮಾತ್ರ ತಪ್ಪದೇ ತಿಂದುಬಿಟ್ಟು ಟೇಸ್ಟ್ ಹೇಳಿ. ತಿಂದುಬಿಟ್ಟಲ್ರಿ, ನೋಡಿಬಿಟ್ಟು ಮಾಡ್ಕೊಂಡು ತಿನ್ನಿ. ತಿಂದು ಟೇಸ್ಟ್ ಹೇಳಿ ಮತ್ತು ಕಮೆಂಟ್ ಮಾಡಿ. ನಾನು ನೋಡ್ತೀನಿ ರೈಸ್. ಕರೆಕ್ಟ್ ಆಗ್ಯದ ರೀ. ಅನ್ನ ಎಷ್ಟು ಬಿಡಿ ಆಗ್ಯದ ಅಂದ್ರೆ ಕರೆಕ್ಟಾಗಿ ನೀರು ಹಾಕಿದ್ರೆ ಮಸ್ತ್ ಆಗತ್ತೆ ರೀ.
ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ. ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಲೈಕ್ ಮಾಡೋದು ಮರೆಯಕ್ಕೆ ಹೋಗ್ಬೇಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ. ಯಾರೆಲ್ಲ ನನ್ನ ರೆಸಿಪಿ ನೋಡ್ತೀರಿ ಅವರಿಗೆಲ್ಲ ತುಂಬು ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ. ನಮಸ್ಕಾರ. ಬಾಯ್.